ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸೈಡ್ ಇಂಡಸ್ಟ್ರೀಸ್ ಅಥವಾ ಎಕ್ಸೈಡ್ ಬ್ಯಾಟ್ರೀಸ್ ಕಂಪನಿಯ ಒಂದು ಅನಾಲಿಸಿಸ್ನ ಮಾಡೋಣ. ಸೊ ಎಕ್ಸೈಡ್ ಅಂತ ಕೇಳಿದ ತಕ್ಷಣ ನಿಮಗೆ ಟಕ್ ಅಂತ ಒಂದು ರೆಡ್ ಕಲರ್ ಇರುವಂತಹ ಶಾಪ್ ನೆನಪಿಗೆ ಬರುತ್ತೆ ಅಲ್ವಾ? ರೆಡ್ ಕಲರ್ ಶಾಪ್, ರೆಡ್ ಪೇಂಟ್ ಹೊಡೆದಿರ್ತಾರೆ, ರೆಡ್ ಬ್ಯಾಟ್ರೀಸ್ ನೆನಪಿಗೆ ಬರುತ್ತೆ ಅಲ್ವಾ? ನಿಮ್ಮ ಹತ್ರ 2 ವೀಲರ್ ಅಥವಾ 4 ವೀಲರ್ ಅಥವಾ 3 ವೀಲರ್ ಯಾವುದೇ ಒಂದು ವೆಹಿಕಲ್ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ಬಾರಿನಾರು ಬ್ಯಾಟ್ರಿ ಚೇಂಜ್ ಮಾಡಿಸಿರ್ತೀರ. ಸೊ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂದರೆ ನೆನಪಿಗೆ ಬರುವಂತಹ ಒಂದು ಬ್ಯಾಟ್ರಿ ಕಂಪನಿ ಯಾವುದು? ಎಕ್ಸೈಡ್. ಬಿಕಾಸ್ ನಾವು ಹಲವಾರು ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಹಲವಾರು ಔಟ್ಲೆಟ್ಗಳನ್ನ ಹೊಂದಿರುವಂಥ ಕಂಪನಿ ಯಾವುದಪ್ಪ? ಎಕ್ಸೈಡ್. ಸೊ ಕಾಂಪಿಟೇಟರ್ಸ್ ಇದ್ದಾರೆ, ಅಮೆರಾನ್ ಕಂಪನಿ ಇದೆ, ಹಾಗೆ ಹಲವಾರು ಕಂಪನಿಗಳಿದೆ. ಬಟ್ ಎಕ್ಸೈಡ್ ಮಾರ್ಕೆಟ್ ಪ್ಲೇಯರ್ ಅಂತ ಹೇಳ್ಬೋದು ನಾವು. ಸೊ ನಿಮ್ಗೆ ಗೊತ್ತಿರ್ಬೋದು, ಎಕ್ಸೈಡ್ ವರ್ಕ್ ಮಾಡುವಂತಹ ಸೆಕ್ಟರ್ ಯಾವುದು? ಆಟೋಮೋಟಿವ್ ಸೆಕ್ಟರ್. ಅಂದರೆ ವೆಹಿಕಲ್ ಸೆಕ್ಟರಲ್ಲಿ ಎಕ್ಸೈಡ್ ನಂಬರ್ ಒನ್ ಬ್ಯಾಟ್ರಿ ಸೆಲ್ಲರ್. ಸೊ ಜಾಸ್ತಿ ರೆವಿನ್ಯೂ ಎಲ್ಲಿಂದ ಬರುತ್ತೆ? ಆಟೋಮೊಬೈಲ್ಸ್ ಇಂದ ಬರುವಂತಹ ಒಂದು ಸೆಕ್ಟರ್. ಹಾಗೆ ಇಂಡಸ್ಟ್ರೀಸ್ ಕೂಡ ಬ್ಯಾಟ್ರಿ ಸಪ್ಲೈ ಮಾಡುತ್ತೆ, ಇನ್ವರ್ಟರ್ಸ್ ಮಾಡುತ್ತೆ, ಹಾಗೆ ಇನ್ಸ್ಟಿಟ್ಯೂಷನಲ್ ಯು ಪಿ ಎಸ್ ಕೂಡ ಮಾಡುತ್ತೆ, ಸೋಲಾರ್ ಪ್ಯಾನಲ್ಗಳು ಬ್ಯಾಟ್ರಿ ಕೂಡ ಇದೆ ಮಾಡುತ್ತೆ, ಹಾಗೆ ಜಿನ್ಸೆಟ್ ಅಂತ ಇದೆ, ಸೊ ಜನರೇಟರ್ಸು, ಹಾಗೆ ಸಬ್ಮರೀನ್ ಬ್ಯಾಟ್ರೀಸ್ ಇವರೇ ಮಾಡ್ತಾರೆ. UPS ಬ್ಯಾಟ್ರೀಸ್, ಮನೇಲಿ ಬಳಸುವಂಥ UPS ಅದು ಕೂಡ ಮಾಡ್ತಾರೆ. ಆ್ಯಂಡ್ ಈ ರಿಕ್ಷಾ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಆಟೋ ರಿಕ್ಷಾ ಅದು ಕೂಡ ಮಾಡುತ್ತೆ. ಆ್ಯಂಡ್ ಮುಂದೆ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರೋದ್ರಿಂದ ಇದರ ಒಂದು ಶೇರ್ ಪ್ರೈಸ್ ಮೇಲೆ ಹೋಗೋದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಆದಾಯ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ, ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಅದೆರಡು ಜಾಸ್ತಿ ಆದರೆ ಶೇರ್ ಪ್ರೈಸ್ ಕೂಡ ಆಟೋಮ್ಯಾಟಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಾಗಿದ್ದು ಕಂಪನಿಯ ಒಂದು ಅನಾಲಿಸಿಸು. ಈಗ ಫೈನಾನ್ಷಿಯಲ್ ಅನಾಲಿಸಿಸ್ ನೋಡ್ಕೊಂಡು ಬಂದ್ಬಿಡೋಣ. ಸೊ ಒಂದು PDF ಪ್ರಿಪೇರ್ ಮಾಡಿದ್ದೆ, ಅದು ನೋಡ್ಬಿಡೋಣ. ಸೊ ಕೀ ಪ್ರಾಡಕ್ಟ್ಸು ಬ್ಯಾಟ್ರೀಸು ಹೇಳಿದಾಗೆ ಇಂಡಸ್ಟ್ರಿಯಲ್ ಬ್ಯಾಟ್ರೀಸು, ಹಾಗೆ ರೈಲ್ವೇಸಲ್ಲಿ ಬಳಸುವಂಥ ಬ್ಯಾಟ್ರೀಸು, ಸೋಲಾರು, ಆಟೋಮೋಟಿವ್ ಬ್ಯಾಟ್ರೀಸ್ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಈ ಒಂದು ಸೆಕ್ಟರ್ನಲ್ಲಿ. 74% ಆಫ್ ದ ರೆವಿನ್ಯೂಸ್ ಕಮ್ಸ್ ಫ್ರಮ್ ದಿಸ್ ಬ್ಯಾಟ್ರಿ ಸೆಗ್ಮೆಂಟ್. ಓಕೆ, ಆಟೋಮೋಟಿವ್ ಸೆಕ್ಟರೇ 73% ರೆವಿನ್ಯೂ ತಂದುಕೊಡುತ್ತೆ. ಅಂದರೆ ₹100 ದುಡಿದ್ರೆ ₹73 ಆಟೋಮೋಟಿವ್ ಸೆಕ್ಟರಿಂದನೇ ಬರುತ್ತೆ. ಆ್ಯಂಡ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಜಾಸ್ತಿ ಮಾಡ್ತಾ ಇದೆ ಈ ಒಂದು ಕಂಪನಿ. ಆ್ಯಂಡ್ ಇವತ್ತಿನ ಒಂದು ಕಂಪನಿ ಇವತ್ತು ರ್ಯಾಲಿ ಬಂದಿದೆ ನೋಡ್ಬೋದು ತಾವು, ಹತ್ತತ್ರ 17% ರ್ಯಾಲಿ ಬಂದಿದೆ. ಯಾಕೆ ಅಂತ ಕೇಳಿದ್ರೆ ಸೌತ್ ಕೊರಿಯನ್ ಬೇಸ್ಡ್ ಕಂಪನಿ ಅಂದರೆ ಹುಂಡೈ ಕಂಪನಿ ಇಂಡಿಯಾದಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಒಂದು ಒಪ್ಪಂದಕ್ಕೆ ಕೈ ಹಾಕಿದೆ. ಸೊ ನೋಡ್ಬೋದು ತಾವು. ಸೊ ಯಾಕೆ ರ್ಯಾಲಿ ಬಂದಿದೆ ಅಂದರೆ Exide, it also record Kia partnering, like reports on Hyundai Kia partnering with Exide Energy for electrical vehicle battery localization in India. ಅಂದರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ನ ಎಕ್ಸೈಡ್ ಎನರ್ಜಿ ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ಯಾರ್ಯಾರು? ಹುಂಡೈ ಮತ್ತು ಕಿಯಾ ಅನ್ನುವಂತಹ ಕಾರ್ ಕಂಪನಿಗೆ ನೋಡಿರ್ತಾರಲ್ವಾ, ಹುಂಡೈ ಮತ್ತು ಕಿಯಾ ಕಾರು. ಸೊ ಅವರು ಎಕ್ಸೈಡ್ ಜೊತೆ ಬ್ಯಾಟ್ರಿ ಲೋಕಲೈಸೇಷನ್, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಹಾಗಾಗಿ ಈ ಒಂದು ರ್ಯಾಲಿ ಇವತ್ತು ಕಂಡು ಬಂದಿದೆ, ಹತ್ತತ್ರ 17%. ಓಕೆ, ಸೊ ನಾವು ನೋಡ್ಬಿಡೋಣ ಚಾರ್ಟ್ ಪ್ಯಾಟರ್ನು. ಸೊ 1 ಮಂತಲ್ಲಿ 13% ರ್ಯಾಲಿ ಇದೆ, 1 ವರ್ಷದಲ್ಲಿ 110% ರ್ಯಾಲಿ ಇದೆ, 3 ಇಯರ್ಸಲ್ಲಿ 100%, 5 ಇಯರ್ಸಲ್ಲಿ 74%. ಆಲ್ ಮ್ಯಾಕ್ಸಿಮಮ್ ನೋಡೋದಾದರೆ ವೊಲಟಾಲಿಟಿ ಇದೆ ತುಂಬ, ಬಟ್ ಜಾಸ್ತಿ ಲಾಂಗ್ ಟರ್ಮಲ್ಲಿ ನೋಡೋದಾದ್ರೆ ನೋಡಿ, ₹4 ಇದ್ದಂತಹ ಶೇರ್ 2002ರಲ್ಲಿ ಇವತ್ತು 379ಗೆ ಹೋಗಿದೆ. ಹತ್ತತ್ರ 8,600% ಕೊಟ್ಟಿದೆ ರಿಟರ್ನ್ಸ್. ಓಕೆ, ಸೊ ಎಕ್ಸೈಡ್ ಬ್ಯಾಟ್ರೀಸ್ PDF ನೋಡೋದಾದರೆ, ಸೊ ಡೊಮೆಸ್ಟಿಕ್ ಅಂದರೆ ಇಂಡಿಯಾದಲ್ಲಿ 91% ಅಂದರೆ 91% ಆಫ್ ದ ರೆವಿನ್ಯೂ ಕಮ್ಸ್ ಫ್ರಮ್ ಇಂಡಿಯಾ. ಆ್ಯಂಡ್ ಬೇರೆ ದೇಶದಿಂದ 9% ರೆವಿನ್ಯೂ ಬರುತ್ತೆ. ಓಕೆ, ಕೊಲಾಬ್ರೇಷನ್ ಹಲವಾರು ಕಂಟ್ರೀಸ್ ಜೊತೆ ಮಾಡ್ಕೊಂಡಿದೆ, ದೇಶಗಳ ಜೊತೆ. ಸೊ ಜಪಾನ್, USA, ಬ್ರೆಜಿಲ್, ಚೀನಾ ಇವರ ಒಂದು ಕಂಪನಿ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಬಿಲಿಟೀಸ್ ಏನಪ್ಪ, ಇಂಡಿಯಾದಲ್ಲಿ 10 ಪ್ಲಾಂಟ್ ಇಟ್ಟಿದ್ದಾರೆ ಅಂತ ಇವರು. ಆ್ಯಂಡ್ R&D ಒಂದು ಸೆಂಟರ್ ಇದೆಯಂತೆ ಕೋಲ್ಕತ್ತಾದಲ್ಲಿ. ಸೊ ಅಲ್ಲಿ ಇವರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೀತಾ ಇರುತ್ತೆ. ಸೊ ಇವರ ಪ್ರಾಜೆಕ್ಟ್ ಫ್ಯೂಚರ್ ಪ್ಲಾನ್ ಏನು? ಸೊ ಎಕ್ಸ್ಟೆಂಡಿಂಗ್ ಟೆಕ್ನಾಲಜೀಸ್ ಇನ್ ಬ್ಯಾಟ್ರಿ. ಸೊ ಮುಂದೆ EV ಫ್ಯೂಚರ್ ಆಗಿರೋದ್ರಿಂದ ಸೊ ಅದರಲ್ಲಿ ವರ್ಕ್ ಮಾಡುವಂತಹ ಒಂದು ಫೋಕಸ್ ಇಟ್ಟಿದ್ದಾರೆ. ಹಾಗೆ ಹಲವಾರು ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಫಾರ್ ಅಬ್ಸಾರ್ಬೆಂಟ್ ಗ್ಲಾಸ್ ಮ್ಯಾಟ್. ಸೊ ಹಲವಾರು ರೀತಿಯ ಬ್ಯಾಟ್ರೀಸ್ ಇನೋವೇಷನಲ್ಲಿ ಇವರು
ತೊಡ್ಕೊಂಡಿದ್ದಾರೆ. ಓಕೆ ಫೈನ್. ಸೊ ಇದಾದ ನಂತರ ನಾವು ಕಂಪನಿಯ ಫಿನಾನ್ಷಿಯಲ್ ಅನಾಲಿಸಿಸ್ ನೋಡ್ಬಿಡೋಣ. ಸೊ ಮಾರ್ಕೆಟ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಕಂಪನಿ 31,000 ಕೋಟಿ, ಹತ್ತಿರ 32,000 ಕೋಟಿ ಆಗುತ್ತೆ. ನೆಕ್ಸ್ಟ್ ಸ್ಟಾಕ್ ಪಿ ರೇಷಿಯೋ 36.5 ಇದೆ. ಸೊ ಲೈಕ್ ನಾರ್ಮಲ್ ಅಂತಲೇ ಹೇಳ್ಬೋದು, ಜಾಸ್ತಿ ಓವರ್ ಪಿ ರೇಷಿಯೋ ಏನಿಲ್ಲ. ಬಿಕಾಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟಿರುತ್ತೆ 20ರಿಂದ 30 ಅಂತ ಹೇಳ್ತಾರೆ. ಸೊ ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು, ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಆರ್ ಸಿ ನೋಡ್ಬೋದು, ಜಸ್ಟ್ ಬಿಲೋ ಆವ್ರೇಜ್ ಅಂತ ಹೇಳ್ಬೋದು. 15% ಇರಬೇಕು, ಇದು 10%, ಹಾಗೆ 7% ಇದೆ. ಇದರ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ 249 ಇದೆ. ಸೊ ಇವಾಗ ಮಾರ್ಕೆಟ್ ವ್ಯಾಲ್ಯೂ 374 ಇದೆ. ಓಕೆ ಫೈನ್, ಜಾಸ್ತಿ ಏನಿಲ್ಲ. ಆ್ಯಂಡ್ ಇಂಡಸ್ಟ್ರಿ ಪಿ ಕೂಡ ಹತ್ತಿರ 30%, 31% ಇದೆ. ಆ್ಯಂಡ್ ಡೆಪ್ಟ್ ಫ್ರೀ ಕಂಪನಿ ಇದು. ಓಕೆ, ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ಜಸ್ಟ್ 0.06 ಇದೆ. ಅಂದರೆ ಒಂದಕ್ಕಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಬಟ್ ಇದು 0.06 ಇರೋದ್ರಿಂದ ಓಕೆ ಫೈನ್, ಡೆಪ್ಟ್ ಫ್ರೀ ಕಂಪನಿ ಅಂತಲೇ ಹೇಳ್ಬೋದು. ಅಂದರೆ ಸಾಲ ಜಾಸ್ತಿ ಇಲ್ಲ ಈ ಕಂಪನಿಗೆ. ಓಕೆ, ಇದಾದ ನಂತರ ಚಾರ್ಟ್ ನೋಡಿದ್ವಿ ಯಾವಾಗಲೇ. ಸೊ 200 ಡೇಸ್ ಮೂವಿಂಗ್ ಆವ್ರೇಜ್ ಚಾರ್ಟ್ ನೋಡ್ಬೋದು. 200 ಡೇಸ್ ಮೂವಿಂಗ್ ಆವ್ರೇಜ್ ಅಂದರೆ 200 ಟ್ರೇಡಿಂಗ್ ಸೆಷನ್ಸ್, ಕಳೆದ 200 ಟ್ರೇಡಿಂಗ್ ಸೆಷನ್ಸ್ ಡಿವೈಡೆಡ್ ಬೈ 200 ಮಾಡಿದಾಗ ಇಷ್ಟು ಬರುತ್ತೆ. 200 ಡೇಸ್ ಮೂವಿಂಗ್ ಆವ್ರೇಜ್ ಆಗ್ತದೆ, ಅಂದರೆ ಆವ್ರೇಜ್ ಅಂತ ಅರ್ಥ. ಇದು 283 ಇರಬೇಕಿತ್ತು, ಬಟ್ ಅದಕ್ಕಿಂತ ಜಾಸ್ತಿ ಇದೆ. ಎಷ್ಟಿದೆ? 371 ಇದೆಯಲ್ಲ ಅಲ್ವಾ? ಸೊ ಜಾಸ್ತಿ ಇದೆ. ಸೊ ಈಗ ಮಾರ್ಚ್ 20 ನೋಡೋ 301, 296 ಇತ್ತು, ಹತ್ತಿರ ಮೂವಿಂಗ್ ಆವ್ರೇಜ್ ಹತ್ರನೇ ಇತ್ತು. ಈಗ ಈ ಒಂದು ನ್ಯೂಸ್ ಬಂದಿರೋದ್ರಿಂದ, ಅಂದರೆ ಕೊರಿಯಾ ಅಂದರೆ ಹ್ಯುಂಡೈ ಮತ್ತು ಕಿಯಾ ಒಪ್ಪಂದ ಮಾಡ್ಕೊಳ್ಳೋದ್ರಿಂದ ರೈಸ್ ಆಗಿದೆ. ಒಂದೇ ದಿನದಲ್ಲಿ 18% ಜಾಸ್ತಿ ಆಗಿದೆ. ಓಕೆ, ನೆಕ್ಸ್ಟ್ ಪಿಯರ್ ಕಂಪ್ಯಾರಿಸನ್. ಏನಪ್ಪ ಪಿಯರ್ ಕಂಪ್ಯಾರಿಸನ್? ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವುದೂ ಇಲ್ಲ, ಇದು ಜಸ್ಟ್ ಎಕ್ಸೈಡ್ ಮಾರ್ಕೆಟ್ ಲೀಡಿಂಗ್ ಇರೋದು. ಸೇಲ್ಸ್ ನೋಡೋಣ. ಸೇಲ್ಸ್ ಎಷ್ಟಪ್ಪ ಇದೆ? ಸೊ ಸೇಲ್ಸು ಕ್ವಾರ್ಟರ್ ಡಿಕ್ರೀಸ್ ಆಗಿದೆ. ಡಿಸೆಂಬರ್ ಕ್ವಾರ್ಟರ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಜೂನಲ್ಲಿ ಮತ್ತು ಸೆಪ್ಟೆಂಬರಲ್ಲಿ ಸ್ಲೈಟ್ಲಿ ಜಾಸ್ತಿ ಆಗಿದೆ, ಬಟ್ ಡಿಸೆಂಬರಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ರೀಸ್ ಆಗಿದೆ, ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. OPM ಹತ್ತಿರ 10-11% ರೇಂಜಲ್ಲೇ ಓಡ್ತಾ ಇದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಲಾಸ್ಟ್ 2022 ಡಿಸೆಂಬರಲ್ಲಿ 276 ಇದ್ದಂತಹದ್ದು ಇವಾಗ 281 ರೈಸ್ ಆಗಿದೆ. ಕ್ವಾರ್ಟರ್ ಡಿಕ್ರೀಸ್ ಆಗಿದೆ, ಬಿಕಾಸ್ ರೆವಿನ್ಯೂ ಇನ್ಕ್ರೀಸ್ ಆಗಿದೆ, ಇಲ್ಲಿ ರೆವಿನ್ಯೂ ಡಿಕ್ರೀಸ್ ಆಗಿದೆ ಅಲ್ವಾ? ಸೊ ಹಾಗೆಯೇ ಪ್ರಾಫಿಟ್ ಕೂಡ ಡಿಕ್ರೀಸ್ ಆಗಿರುತ್ತೆ ಅಲ್ವಾ? 366 ಇದ್ದಂತಹ ಪ್ರಾಫಿಟ್ ಸೆಪ್ಟೆಂಬರ್ದಲ್ಲಿ ಇವಾಗ 281ಗೆ ರಿಡಕ್ಷನ್ ಆಗಿದೆ. ಹಾಗೆ EPS ನೋಡ್ಬೋದು ನೀವು. EPS ನಾರ್ಮಲ್ EPS ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಆ್ಯಂಡ್ ಒಂದು ಮಾತು ನೆನ್ಪಿಟ್ಕೋಬೇಕು, ಇಟ್ಸ್ ನಾಟ್ ಅ ಲಾಸ್ ಮೇಕಿಂಗ್ ಕಂಪನಿ, ಇಟ್ಸ್ ಅ ಪ್ರಾಫಿಟ್ ಮೇಕಿಂಗ್ ಕಂಪನಿ ಅಲ್ವಾ? ಸೊ ರಿಸಲ್ಟ್ 30ನೇ ತಾರೀಕು ಬರ್ತಾ ಇದೆ ಅಂತೆ. ಯಾವ ರಿಸಲ್ಟು? ಮಾರ್ಚ್ 2024 ರಿಸಲ್ಟು 30ನೇ ತಾರೀಕು ಬರ್ತಾ ಇದೆ. ಸೊ ನೋಡೋಣ ಹೇಗಿರುತ್ತೆ ರಿಸಲ್ಟು ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದಾದ್ರೆ ಮಾಡಿ, ಅಥವಾ ಈಗಲೇ ಇನ್ವೆಸ್ಟ್ ಮಾಡೋದಾದರೆ ನಿಮ್ಮ ಒಂದು ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಬಟ್ ಇವತ್ತು 18% ರ್ಯಾಲಿ ಹೋಗಿದೆ. ಸೊ ನಾಳೆ ಬೀಳತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ 1.5% ಬಿದ್ದೋಗ್ಬಿಟ್ಟಿದೆ. ನಾಳೆ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ. ಬಟ್ ಯಾವಾಗಲೂ ಹೇಳೋದು ದೊಡ್ಡ ಇನ್ವೆಸ್ಟರ್ಸ್ ಏನು ಹೇಳ್ತಾರೆ ಗೊತ್ತಾ? ರ್ಯಾಲಿ ಅಥವಾ ಪೀಕ್ ಟೈಮಲ್ಲಿ ಯಾರು ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ. ಸೊ ಲೈಕ್ ಕಾಮ್ ಆಗಿರುತ್ತಲ್ಲ, ಆವಾಗ ಇನ್ವೆಸ್ಟ್ ಮಾಡೋ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಕಾಮ್ ಅಂದರೆ ಯಾವಾಗ? ನೋಡಿ, ಇಲ್ಲಿ ಜಾಸ್ತಿ ವೊಲಟಾಲಿಟಿ ಇಲ್ಲ ಅಲ್ವಾ? ನೋಡಿ, ಅದೇ ರೇಂಜ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ ಅಲ್ವಾ? ಈ ಒಂದು ಟೈಮ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೋಡಿ, ಈ ಥರ ರ್ಯಾಲಿ ಬಂದಾಗ ಅದು ಮೇಲೆ ಹೋಗುತ್ತೋ ಮತ್ತೆ ಕೆಳಗೆ ಬೀಳುತ್ತೋ ಹೇಳೋಕ್ಕಾಗಲ್ಲ. ಸೊ ಹಾಗೇನೆ ಈ ಥರ ಕಾಮ್ ಇರುವಂಥ ಸಿಚುವೇಶನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ತಾವು. ಓಕೆ, ನೆಕ್ಸ್ಟು P&L ನೋಡ್ಬಿಡೋಣ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಪ್ರತಿ ವರ್ಷ. 2014 ಅಂದರೆ 10 ವರ್ಷದಿಂದ ಇದು 8,200 ಕೋಟಿ ಇದ್ದಂತಹ ಸೇಲ್ಸು ಈಗ ಡಬಲ್ ಆಗಿದೆ. ಸೊ 16,274 ಆಗಿದೆ. ಎಕ್ಸ್ಪೆನ್ಸಸ್ ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. 7,300 ಇದ್ದಂತಹದ್ದು 14,500 ಆಗಿದೆ. ಆ್ಯಂಡ್ PBT ನೋಡ್ಬೋದು, 787 ಇದ್ದಂಥ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಈಗ 1,207. ಸೊ ಇದು ಡಬಲ್ ಆಗಿಲ್ಲ ಅಲ್ವಾ? ಓಕೆ, ನೆಕ್ಸ್ಟ್ ನೆಟ್ ಪ್ರಾಫಿಟ್ಟು 546 ಇತ್ತು, ಈಗ 878 ಆಗಿದೆ. EPS ಕೂಡ ಜಾಸ್ತಿ ಆಗಿದೆ. ಓಕೆ ಫೈನ್. ಇದಾದ ನಂತರ ರಿಸರ್ವ್ಸ್ ನೋಡೋಣ. ರಿಸರ್ವ್ಸ್ ಜಾಸ್ತಿ ಆಗ್ತಾ ಇದೆಯಾ? ಸೊ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ, 11,000 ಇದೆ, 12,000 ಜಾಸ್ತಿ ಆಗಿದೆ. ಆ್ಯಂಡ್ ಇದರ ಜೊತೆ ಲಯಬಿಲಿಟೀಸು ಕೂಡ ಸ್ಲೈಟ್ಲಿ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಆಗಲೇ ಹೇಳಿದಾಗೆ ಜಾಸ್ತಿ ಇಲ್ಲ ಲಯಬಿಲಿಟೀಸ್, ಡೆಪ್ಟ್ ಜಾಸ್ತಿ ಇಲ್ಲ, ಸಾಲ ಇಲ್ಲ ಅಂತಲೇ ಹೇಳ್ಬೋದು. ಓಕೆ,
ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬೋದು. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 1 ವರ್ಷದಿಂದ ಚೇಂಜ್, 2 ವರ್ಷದಿಂದ ಚೇಂಜ್ ಆಗಿಲ್ಲ. ಪ್ರೊಮೋಟರ್ ಹೋಲ್ಡಿಂಗ್ ಎಷ್ಟಿತ್ತು ಅಷ್ಟೇ ಇದೆ ನೋಡಿ. 45.99% ಇದ್ದಂತಹ ಪ್ರೊಮೋಟರ್ ಶೇರ್ ಹೋಲ್ಡಿಂಗ್ ಈಗಲೂ ಕೂಡ ಅಷ್ಟೇ ಇದೆ. ಸೊ ಇಯರ್ಲಿ ನೋಡ್ಬಿಡೋಣ. ಪ್ರೊಮೋಟರ್ಸ್, ಓ ಮೈ ಗಾಡ್, ಹತ್ತತ್ರ ಲೈಕ್ 2017 ಚೇಂಜೇ ಆಗಿಲ್ಲ. 7 ವರ್ಷದಿಂದ ಪ್ರೊಮೋಟರ್ಸ್ ಹೋಲ್ಡಿಂಗ್ ಹಾಗೇನೇ ಇದೆ, ಚೇಂಜೇ ಆಗಿಲ್ಲ. FIS ನೋಡ್ಬೋದು. FIS 9% ಇದ್ದಂಥ FIS ಸ್ಲೈಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಒಂದು ಕಂಪನಿಗೆ. ಆ್ಯಂಡ್ DIS ಕಮ್ಮಿ ಆಗಿದೆ. ಸೊ ಇವರು ಸೇಲ್ ಮಾಡಿದರೆ 19%ಗೆ 19, ಮತ್ತು ಇಯರ್ ಆನ್ ಇಯರ್ ನೋಡೋದಾದ್ರೆ ಇದು ಕೂಡ ಇನ್ಕ್ರೀಸ್ ಆಗಿದೆ. ರಿಟೇಲರ್ ಪೋರ್ಷನ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ನೋಡಿ. ಪಬ್ಲಿಕ್ 22 ಇದ್ದಂಥದ್ದು ಈಗ 21 ಡಿಕ್ರೀಸ್ ಆಗಿದೆ. ಓಕೆ, ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಬಿಕಾಸ್ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಪ್ರೊಮೋಟರ್ಸ್ ಯಾರು ಶೇರ್ನ ಸೆಲ್ ಮಾಡಿಲ್ಲ ಅಲ್ವಾ. ಸೊ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಎಸ್ ಹೇಳ್ಬೋದು ನೋಡಿ. ಸೊ ಆಲ್ರೆಡಿ ನ್ಯೂಸ್ ಬಂದಿದೆ. ಸೊ ಯಾಕೆ ರೈಸ್ ಆಗಿದೆ ಅಂತ. ಎಂಟರ್ಸ್ ಇಂಟು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಹುಂಡೈ ಮೋಟರ್ ಕಂಪನಿ ಆ್ಯಂಡ್ ಕಿಯಾ ಕಾರ್ಪೊರೇಷನ್. ಆ್ಯಂಡ್ ಫ್ಯೂಚರ್ EV ಇರೋದ್ರಿಂದ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಕಾಸ್ ಲೈಕ್ ಡೌನ್ ಆಗತ್ತಂತ ಹೇಳಲಿಕ್ಕಾಗಲ್ಲ, ಯಾರು ಗೆಸ್ ಮಾಡೋಕ್ಕಾಗಲ್ಲ ನೋಡಿ. ತುಂಬ ವೊಲಟಾಲಿಟಿ ಇದೆ ಅಲ್ವಾ ಇಲ್ಲಿಂದ ಇಲ್ಲಿಗೆ. ಸೊ ಆಟೋ ಸೆಕ್ಟರ್ 2018 ಡೌನ್ಫಾಲ್ ಆಯಿತು. ಸೊ ಹಾಗಾಗಿ ಇದು ಕೂಡ ಡೌನ್ಫಾಲ್ ಆಗಿದೆ. ಸೊ ನೆಕ್ಸ್ಟು ಹೈಬ್ರಿಡ್ ವೆಹಿಕಲ್ಸ್ ಬರ್ಬೋದು, ಅಥವಾ ಬಂದಿದೆ, ಇನ್ನೂ ಕೂಡ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು. ಆ್ಯಂಡ್ EV ನಿಧಾನಕ್ಕೆ ಪಿಕಪ್ ಆಗ್ತಾ ಇದೆ. ಸೊ ಜನಗಳು EV ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಈ ಒಂದು ಸೇಲ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗಬಹುದು ಅಂತ ನನ್ನ ಫೋರ್ಕಾಸ್ಟ್ ಅಷ್ಟೇ. ಇದು ನನ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲ, ಅಂದರೆ ನನ್ನ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿರುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಅನಾಲಿಸಿಸ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರಕ್ಕೆ ತಾವೇ ಬರಬೇಕು. ಓಕೆ, ಇದಾಗಿತ್ತು ಶೇರ್ನ ಅನಾಲಿಸಿಸ್, ಆ್ಯಂಡ್ ಥ್ಯಾಂಕ್ ಯು.